ಕೋಲಾರದಲ್ಲಿ ಕಾಂಗ್ರೆಸ್ ಕದನ, ಮುನಿಯಪ್ಪ ವರ್ಸಸ್ ಅದರ್ಸ್ ಫೈಟ್. ರಾಜೀನಾಮೆ ಪ್ರಹಸನ, ಹೈಕಮಾಂಡ್ಗೆ ಅಸಮಾಧಾನಿತರ ಚಾಲೆಂಜ್. ಕೋಲಾರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ ಸಿಎಂ ಡಿಸಿಎಂ? ರಾಜೀನಾಮೆ ಕೊಟ್ಟರು ಐ ಡೋಂಟ್ ಕೇರ್ ಎಂದ ಕೆಎಚ್ ಮುನಿಯಪ್ಪ. ಬಿವಿ ನಾಯಕ್ಗೆ ಕೈತಪ್ಪಿದ ಟಿಕೆಟ್ ಬೆಂಬಲಿಗರಿಂದ ಪೆಟ್ರೋಲ್ ಸುಟ್ಕೊಂಡು ಆತ್ಮಹತ್ಯೆ ಯತ್ನ. ಹಾಸನದಲ್ಲಿ ಸಚಿವರ ಎದುರಲ್ಲೇ ಕಾರ್ಯಕರ್ತರ ನೂಕಾಟ ತಳ್ಳಾಟ. ಎಲ್ಲ ಸುದ್ದಿ ವಿವರ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭೆ ಚುನಾವಣೆಗೆ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಉಂಟಾಗಿರುವಂತಹ ಭಿನ್ನಮತ ಇದೀಗ ಸ್ಫೋಟಗೊಂಡಿದೆ. ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡುವುದನ್ನು ವಿರೋಧಿಸಿ ಕಾಂಗ್ರೆಸ್ ಪರಿಷತ್ ಸದಸ್ಯರು ಸೇರಿದಂತೆ 5 ಶಾಸಕರು ರಾಜೀನಾಮೆ ನೀಡುವುದಕ್ಕೆ ಮುಂದಾಗಿದ್ರು. ಎಂಎಲ್ಸಿ ನಜೀರ್ ಅಹಮದ್, ಮಾಲೂರು ಶಾಸಕರಾಗಿರುವಂತಹ ಕೆವೈ ನಂಜೇಗೌಡ, ಸಚಿವ ಎಂಸಿ ಸುಧಾಕರ್, ಪರಿಷತ್ ಸದಸ್ಯ ಅನಿಲ್ ಕುಮಾರ್ ರಾಜೀನಾಮೆ ನೀಡುವುದಕ್ಕೆ ಮುಂದಾದ್ರು. ಈ ವೇಳೆ ನಾಟಕೀಯ ಬೆಳವಣಿಗೆಗಳು ಕೂಡ ನಡೆದವು. ಮಾಧ್ಯಮಗಳ ಮುಂದೆ ರಾಜೀನಾಮೆ ಪತ್ರವನ್ನ ಪ್ರದರ್ಶನ ಮಾಡಿದ್ರು. ಇದೇ ವೇಳೆ ಮಾತನಾಡಿದಂತಹ ಸಚಿವ ಎಂಸಿ ಸುಧಾಕರ್, ನಾವ್ಯಾರೂ ರಾಜೀನಾಮೆಗೆ ಮುಂದಾಗಿಲ್ಲ. ಕೋಲಾರದಲ್ಲಿ ಕಾಂಗ್ರೆಸ್ ಉಳಿಬೇಕು, ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ. ಪಕ್ಷದ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತಾ ಇದೀವಿ. ಮುನಿಯಪ್ಪ ಬಿಟ್ಟು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ಅಭ್ಯಂತರ ಇಲ್ಲ ಅಂತ ತಿಳಿಸಿದ್ದಾರೆ. ನಾವು ನಮ್ಮ ಡಿಮ್ಯಾಂಡ್ ಇಷ್ಟೇ, ಅವರ ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ. ಮತ್ತೆ ಈಗ ನಾವು ರಾಜೀನಾಮೆ ಕೊಡಬೇಕು ತೀರ್ಮಾನ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಕಳಿಸಿದ್ದಾರೆ ಸುರೇಶ್ ಅವ್ರನ್ನ. ಅವ್ರು ಮಾತನಾಡ್ತಾ ಇದ್ದಾರೆ, ಏನು ತೀರ್ಮಾನ ಆಗ್ತದೆ ನೋಡೋಣ. ಮಂಗಳೂರಿನಲ್ಲಿರುವಂತಹ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಭೇಟಿಗೆ ಕೋಲಾರ ಶಾಸಕರು ಸಮಯಾವಕಾಶ ಕೇಳಿದ್ದು, ಸಚಿವರು ಶಾಸಕರು ಮಂಗಳೂರಿಗೆ ವಿಮಾನ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಸದ್ಯ ಯುಟಿ ಖಾದರ್ ಅವರೇ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದ್ದು ಟಿಕೆಟ್ ಕ್ಯಾನ್ಸಲ್ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಇನ್ನು ಸಚಿವ ಎಂಸಿ ಸುಧಾಕರ್, ಕಾಂಗ್ರೆಸ್ ಶಾಸಕರಾದಂತಹ ಕುತ್ತೂರು ಮಂಜುನಾಥ್ ಮತ್ತು ನಂಜೇಗೌಡ ಟಿಕೆಟ್ ಬುಕ್ ಮಾಡಿದ್ದು ಸಂಜೆ ವಿಮಾನದಲ್ಲಿ ಪ್ರಯಾಣ ಬೆಳೆಸಬೇಕಾಗಿತ್ತು. ಸದ್ಯ ಟಿಕೆಟ್ ಕ್ಯಾನ್ಸಲ್ ಮಾಡಲಾಗಿದೆ. ಮತ್ತೊಂದು ಕಡೆ ಕೋಲಾರ ಬಿಕ್ಕಟ್ಟಿನ ಮಧ್ಯೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ, ಅಸಮಾಧಾನ ಇರೋದು ನಿಜ, ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯ ಇದೆ. ಕೋಲಾರ ಜಿಲ್ಲೆಯ ಕೈ ನಾಯಕರ ಜೊತೆ ಮಾತನಾಡಿದ್ದೀನಿ ಅಂತ ತಿಳಿಸಿದ್ರು. ಇತ್ತ ಕಾರವಾರದಲ್ಲಿ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಕೋಲಾರ ಟಿಕೆಟ್ ಸಂಬಂಧ ಗೊಂದಲ ಆಗಿರೋದನ್ನ ಮಾಧ್ಯಮದಲ್ಲಿ ಹಾಗೂ ಗೆಳೆಯರ ಮೂಲಕ ತಿಳ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಪಕ್ಷದಲ್ಲಿ ಶಿಸ್ತು ಮುಖ್ಯ, ಯಾರು ಶಿಸ್ತನ್ನ ಮುರಿಬಾರದು. ಪಕ್ಷವಿದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವ್ಯಾರು ಇರೋದಿಲ್ಲ. ಏನೇ ಸಮಸ್ಯೆ ಇದ್ರೂ ಕೂಡ ನಾನು ಸಿಎಂ ಸೇರಿ ಬಗೆಹರಿಸ್ತೀವಿ ಅಂತ ತಿಳಿಸಿದ್ರು. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾವಳಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ರು. ಅವ್ರು ಮೈಸೂರು ಹೋಗಿ ಬೆಂಗಳೂರು ಹೋಗ್ತೀವಿ. ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಕೋಲಾರ ಭಿನ್ನಮತದ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಸಚಿವರು, ಶಾಸಕರು, ಎಂಎಲ್ಸಿಗಳ ರಾಜೀನಾಮೆ ಕುರಿತು ಮಾಹಿತಿ ರವಾನಿಸಲಾಗಿದ್ದು, ರಾಜೀನಾಮೆ ನೀಡದಂತೆ ತಡೆಯೋದಕ್ಕೆ ಸುರ್ಜೇವಾಲಾ ಸೂಚಿಸಿದ್ದಾರೆ. ಇನ್ನು ಅಸಮಾಧಾನಿತರನ್ನ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಭೈರತಿ ಸುರೇಶ್ ಹಾಗೂ ಪ್ರದೀಪ್ ಈಶ್ವರ್ ಯಶಸ್ವಿಯಾಗಿದ್ದಾರೆ. ಬಳಿಕ ಮಾತನಾಡಿದಂತಹ ಭೈರತಿ ಸುರೇಶ್, ಗೊಂದಲದಿಂದ 5 ರಾಜೀನಾಮೆ ಮುಂದಾಗಿದ್ರು. ಇಂದು ಸಂಜೆ ತನಕ ಸಮಯ ಪಡ್ಕೊಂಡಿದ್ದಾರೆ. ಮುಂದಿನ ನಿರ್ಧಾರ ಏನಾಗುತ್ತೆ ನೋಡೋಣ. ಇವತ್ತು ರಾತ್ರಿ ಅಥವಾ ನಾಳೆ ಅಭ್ಯರ್ಥಿ ಘೋಷಣೆ ಆಗುತ್ತೆ ಅಂತ ತಿಳಿಸಿದ್ರು. ಬಳಿಕ ಮಾತನಾಡಿದಂತಹ ಬಸವರಾಜ್ ಹೊರಟ್ಟಿ, ರಾಜೀನಾಮೆ ಕೊಟ್ಟಿಲ್ಲ, ನಾನು ಒತ್ತಾಯ ಪೂರ್ವಕವಾಗಿ ಪಡೆಯೋದಿಕ್ಕೆ ಆಗೋದಿಲ್ಲ. ಯಾರೇ ರಾಜೀನಾಮೆ ಕೊಟ್ಟರೂ ಕೂಡ ತೆಗೆದುಕೊಳ್ಳೋದು ನನ್ನ ಕೆಲಸ. ಲೆಟರ್ ಹೆಡ್ ನಲ್ಲಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ತಿಳಿಸಿದ್ರು. ಕೋಲಾರ ಪಾರ್ಲಿಮೆಂಟ್ ವಿಚಾರದ ಬಗ್ಗೆ ಸ್ವಲ್ಪ ಗೊಂದಲ ಏರ್ಪಟ್ಟಿತ್ತು. 5 ಜನ ನಮ್ಮ ಕೋಲಾರನ ಶಾಸಕರು ರಾಜೀನಾಮೆ ಪತ್ರವನ್ನು ಇಟ್ಕೊಂಡು ಕೊಡಬೇಕು ಅಂತ ಬಂದಿದ್ದರು. ಮಾನ್ಯ ಎಐಸಿಸಿ ಅಧ್ಯಕ್ಷರು ಮತ್ತು DCM, CM 3 ಜನನೂ ನಮಗೆ ಇವತ್ತು ಸಾಯಂಕಾಲ ತನಕ ಟೈಮ್ ತಗೊಳ್ಳಿ, ಅವರಿಗೆ ಅಸಮಾಧಾನ ಆಗದ ರೀತಿಯಲ್ಲಿ ಟಿಕೆಟ್ ತೀರ್ಮಾನ ಮಾಡಿದ್ದಾರೆ ಅಂತ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು 5 ರಾಜೀನಾಮೆ ವಿಚಾರವಾಗಿ ಸಚಿವ ಮುನಿಯಪ್ಪ ಪಬ್ಲಿಕ್ ಟಿವಿಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ನಾನು ಯಾಕೆ ಅವ್ರನ್ನ ಕರೆದು ಮಾತನಾಡಲಿ? ಸಿಎಂ ಡಿಸಿಎಂ ಅವರನ್ನ ಕರೆದು ಮಾತನಾಡಬೇಕು. ಯಾರಿಗೆ ಅಸಮಾಧಾನ ಇದ್ರೆ ನಾನೇನ್ ಮಾಡೋದಿಕ್ಕಾಗತ್ತೆ? ಐ ಡೋಂಟ್ ಕೇರ್. ಹೈಕಮಾಂಡ್ ನಿರ್ಧಾರ ಮಾಡಿದೆ, ಗೆಲ್ಲಿಸ್ಕೊಂಡು ಬರೋದು ನನಗೆ ಗೊತ್ತಿದೆ ಅಂತ ತಿಳಿಸಿದ್ದಾರೆ. ಇನ್ನು ಕೋಲಾರ ಕೈ ಶಾಸಕರು ಸಚಿವರ ರಾಜೀನಾಮೆ ಬಗ್ಗೆ ಮಾತನಾಡಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಡಿಕೆಶಿ ಮತ್ತು ಇತರರ ನಡುವೆ ಜಗಳ ಇದೆ, ಸರಿಯಾಗಿ ಸರ್ಕಾರ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತ ತಿಳಿಸಿದ್ರು. ಅಭಿಪ್ರಾಯ ಅವರು ಹೇಳಿದ್ದಾರೆ,
ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ಬದ್ಧವಾಗಿರುತ್ತೆ ಅಷ್ಟೇ. ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ. ಕಾಂಗ್ರೆಸ್ ಪಕ್ಷದ 40-50 ವರ್ಷದಿಂದ ನಾನು ಪಕ್ಷದಲ್ಲಿ ಇದ್ದು ಬಂದಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರುತ್ತೆ. ನಾನು 7 ಸಾರಿ ಗೆದ್ದಿದ್ದೆ, ಗೆಲ್ಲೋದು ನನಗೆ ಗೊತ್ತಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲವೂ ಸ್ಪಷ್ಟ ಇದೆ. ಇನ್ನು ರಾಯಚೂರು ಲೋಕಸಭಾ ಬಿಜೆಪಿ ಟಿಕೆಟ್ ಅಸಮಾಧಾನ ಮುಂದುವರೆದಿದೆ. ಟಿಕೆಟ್ ವಂಚಿತ ಬಿವಿ ನಾಯಕ್ ಅಭಿಮಾನಿಗಳು ಕಾರ್ಯಕರ್ತರು ಚಿಂತನಾ ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. 5 ವರ್ಷಗಳಿಂದ ಗೆದ್ದು ಕಾಣೆಯಾಗಿದ್ದಂತಹ ನಮ್ಮ ಎಂಪಿಯನ್ನ ಹುಡುಕೊಟ್ಟಂತಹ ಬಿಜೆಪಿ ಹೈಕಮಾಂಡ್ಗೆ ಧನ್ಯವಾದ ಅಂತ ಬ್ಯಾನರ್ ಹಿಡಿದು ಕಿಡಿಕಾರಿದ್ದಾರೆ. ಇದೇ ವೇಳೆ ಬಿವಿ ನಾಯಕ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಅಭಿಮಾನಿಗಳು ಡೀಸೆಲ್ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಕ್ಕಪಕ್ಕದ ಕಾರ್ಯಕರ್ತರು ಡೀಸೆಲ್ ಸುರಿದುಕೊಳ್ಳೋರನ್ನ ರಕ್ಷಣೆ ಮಾಡಿದ್ದು ಟೈರ್ಗೆ ಬೆಂಕಿ ಹಚ್ಚಿ ಘೋಷಣೆ ಕೂಗಿ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ರಾಯಚೂರು ನಗರದ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದಂತಹ ಬಿವಿ ನಾಯಕ್, ನಾನು ಬಹಳ ನೋವಿನಿಂದ ಕಾಂಗ್ರೆಸ್ ಬಿಟ್ಟು ಬಂದೆ. ಬಿಜೆಪಿ ನಾಯಕರು ನೀವು ಪಕ್ಷಕ್ಕೆ ಬರಬೇಕು ಅಂತ ಕೇಳ್ಕೊಂಡಿದ್ರು. ಏನೇ ಆದ್ರೂ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಕೊಟ್ಟಂತಹ ಭರವಸೆ ಮೇಲೆ ನಾನು ಮುಂದುವರೆದಿದ್ದೆ. ಆದ್ರೆ ಈಗ ಟಿಕೆಟ್ ಸಿಕ್ಕಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಒಂದು ಏನಾಗ್ತದೆ, ಒಂದು ಆತ್ಮಗೌರವಕ್ಕೆ ಧಕ್ಕೆ ಆದಾಗ, ನಮಗೆ ಸ್ವಾಭಿಮಾನ ಧಕ್ಕೆ ಆದ್ರೆ ನಮ್ಮ ಗೌರವ ಪಕ್ಷ ಕಾಪಾಡಲಿದ್ದರೆ ಯಾವ ಪಕ್ಷದಲ್ಲಿದ್ದರೆ ಯಾಕೆ, ಆ ಪಕ್ಷ ಬಿಟ್ಟು ಬಂದಿದ್ದೆ ಆ ಉದ್ದೇಶಕ್ಕೆ ಈ ಪಕ್ಷದಲ್ಲಿ ಸಿಗುತ್ತೆ ಅಂತೇಳಿ. ಇವತ್ತು ಅವರು ನನಗೆ ಹೊರಗೆ ತಳ್ಳಿ ಇವತ್ತು ಟಿಕೆಟನ್ನು ಕೊಡ್ತೀವಿ ಅಂತೇಳಿ ನಮಗೆ ಎಲ್ಲ ರೀತಿಯಲ್ಲಿ ಆಶಾಭಾವನೆ ಹುಟ್ಟಿಸಿ ಇವತ್ತು ಕೊಡದಿರೋದು ಯಾಕೆ ಅಂತೇಳಿ ನಾನು ಅವ್ರಿಗೆ ಕೇಳಬೇಕಾಗ್ತದೆ. ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರ ನಡುವೆ ಕಿತ್ತಾಟವಾಗಿದೆ. ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಮಾತಿನ ಚಕಮಕಿ ಉಂಟಾಗಿದೆ. ಸಚಿವ ರಾಜಣ್ಣ ಎದುರೇ ಪರಸ್ಪರ ಕಾರ್ಯಕರ್ತರು ತಳ್ಳಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ಸಭೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಭಾಷಣದ ವೇಳೆ ಈ ಬಾರಿ ಅರಕಲಗೂಡಿನಲ್ಲಿ 30,000 ಲೀಡ್ ಕೊಡ್ತೀವಿ ಅಂತ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಹೇಳಿದ್ದಾರೆ. ಶ್ರೀಧರ್ ಗೌಡ ಮಾತನ್ನ ತನ್ನ ಭಾಷಣದಲ್ಲಿ ಉಲ್ಲೇಖಿಸಿದ ಸಚಿವ ರಾಜಣ್ಣ 30,000 ಲೀಡ್ ನೀಡುವವನು ಯಾಕಪ್ಪ 3ನೇ ಸ್ಥಾನಕ್ಕೆ ಹೋದೆ ಅಂತ ಕಿಡಿಕಾರಿದ್ದಾರೆ. ಈ ವೇಳೆ ರಾಜಣ್ಣ ವಿರುದ್ಧ ಶ್ರೀಧರ್ ಗೌಡ ಬೆಂಬಲಿಗರು ಮುಗಿಬಿದ್ದಿದ್ದಾರೆ. ರಾಜಣ್ಣ ಮಾತಿನಿಂದ ರೊಚ್ಚಿಗೆದ್ದ ಶ್ರೀಧರ್ ಗೌಡ ಬೆಂಬಲಿಗರು ಸಚಿವರ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಈ ವೇಳೆ ಅಭಿಮಾನಿಗಳನ್ನ ಶ್ರೀಧರ್ ಗೌಡ ಸಮಾಧಾನಪಡಿಸಿದ್ರು. ಕೊನೆಗೂ ಮುನಿಸು ಮರೆತು ವಿ ಸೋಮಣ್ಣ ಹಾಗೂ ಮಾಧುಸ್ವಾಮಿ ಒಂದಾಗಿದ್ದಾರೆ. ಸೋಮಣ್ಣಗೆ ಮನೆಗೆ ಬಾರದಂತೆ ತಾಕೀತು ಮಾಡಿದ ಮಾಧುಸ್ವಾಮಿ ಮಾಜಿ ಸಚಿವ ಬಿಸಿ ನಾಗೇಶ್ ಮಧ್ಯಸ್ಥಿಕೆಯಲ್ಲಿ ಭೇಟಿಯಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಜೆಸಿಪುರದಲ್ಲಿರುವ ಮನೆಯಲ್ಲಿ ಸೋಮಣ್ಣ ಹಾಗೂ ಮಾಧುಸ್ವಾಮಿ ಭೇಟಿಯಾಗಿದ್ದು 2-3 ದಿನಗಳಲ್ಲಿ ಬೆಂಬಲ ನೀಡೋ ಬಗ್ಗೆ ನಿರ್ಧಾರ ಹೇಳೋದಾಗಿ ಮಾಧುಸ್ವಾಮಿ ತಿಳಿಸಿದ್ದಾರೆ. ಇನ್ನು ಮಾಧುಸ್ವಾಮಿಗೆ ತುಮಕೂರು ಟಿಕೆಟ್ ಸಿಗದ ಹಿನ್ನೆಲೆ ಬಿಜೆಪಿಯನ್ನ ತೊರೆಯಲು ನಿರ್ಧಾರ ಮಾಡಿದ್ರು. ಆದ್ರೆ ಖುದ್ದು ಯಡಿಯೂರಪ್ಪ ಎಂಟ್ರಿ ಕೊಟ್ಟು ಮಾಧುಸ್ವಾಮಿಯನ್ನ ಸಮಾಧಾನ ಮಾಡಿ ಪಕ್ಷ ಬಿಡದಂತೆ ಮನವೊಲಿಸಿದ್ರು. ಇದಾದ ಬಳಿಕ ಪಕ್ಷ ಬಿಡೋ ನಿರ್ಧಾರದಿಂದ ಮಾಧುಸ್ವಾಮಿ ಹಿಂದೆ ಸರಿದ್ರು.